ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಳ್ತಿಗೆ ಉಂಡೆ ಮಾಡಲು 2 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಅಕ್ಕಿಯನ್ನು 2 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಈ ಅಕ್ಕಿ ತೊಳೆದ ನೀರನ್ನು ನೀವು ಗಿಡಗಳಿಗೆ ಹಾಕ್ಬೋದು. 2 ಬಾರಿ ಚೆನ್ನಾಗಿ ನೀರಿನಿಂದ ತೊಳೆಯಿರಿ. ವೈಟ್ ರೈಸ್, ಯಾವುದೇ ವೈಟ್ ರೈಸನ್ನು ತೆಗೆದುಕೊಳ್ಬೋದು, ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಬಹುದು. ಉಂಡೆಯನ್ನು ಕುಚ್ಚಲಕ್ಕಿಯಲ್ಲೂ ಮಾಡ್ಬೋದು. ಕುಚ್ಚಲಕ್ಕಿಯಲ್ಲಿ ಉಂಡೆ ಮಾಡ್ತಾಯಿದ್ರೆ ಬೇಯಿಸುವ ಸಮಯ ಜಾಸ್ತಿ. ಬೆಳ್ತಿಗೆ ಅಂದರೆ 30 ನಿಮಿಷಗಳ ಕಾಲ ಬೇಯಿಸಬೇಕು. ಕುಚ್ಚಲಕ್ಕಿ ಆದರೆ 1 ಗಂಟೆಗಳ ಕಾಲ ಬೇಯಿಸಬೇಕು. ಕುಚ್ಚಲಕ್ಕಿ ಬೇಯೋದು ನಿಧಾನ, ಬೆಳ್ತಿಗೆ ಬೇಗನೆ ಬೇಯ್ತದೆ. ನೆನೆ ಹಾಕಿ 5 ಗಂಟೆಗಳ ಕಾಲ ಬಿಡಿ. 5 ಗಂಟೆ ಕಳೆದಿದೆ. ಈಗ ಅಕ್ಕಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿದ್ದರೆ ತೆಂಗಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ನೀವು ನೀರು ದೋಸೆ ಹಿಟ್ಟಿಗೆ ಹೇಗೆ ಕಡಿತೀರಾ ಅದೇ ಥರ ಕಡಿಬೇಕು, ನೈಸಾಗಿ ಬರಬೇಕು. ಆಮೇಲೆ ಅದನ್ನು ಕಾಸುವಾಗ ಹಿಟ್ಟು ನೀರು ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು. ಈಗ ಹಿಟ್ಟು ರುಬ್ಬಿ ಆಗಿದೆ. ಕಲ್ಲಿನಿಂದ ಹಿಟ್ಟನ್ನು ತೆಗಿಬೇಕು. ನೀವು ಬೇಕಿದ್ದರೆ ಮಿಕ್ಸಿಯಲ್ಲೂ ರುಬ್ಕೊಳ್ಬಹುದು. ನೀವು ನಿಮ್ಮ ಊರಲ್ಲಿ ಉಂಡೆ ಹೇಗೆ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಮಂಗಳೂರು ಭಾಗಗಳಲ್ಲಿ ಹೆಚ್ಚಾಗಿ ಅಕ್ಕಿ ಉಂಡೆ ಮಾಡ್ತಾರೆ. ಅಕ್ಕಿ ಸೇಮಿಗೆಯನ್ನು ಮಾಡ್ತಾರೆ. ಒತ್ತು ಶಾವಿಗೆ ಕೂಡ ಇದೇ ಥರ ರುಬ್ಕೊಳ್ಳೋದು. ಹಿಟ್ಟು ತೆಗೆದಾಯಿತು. ಇನ್ನು ಕಲ್ಲು ತೊಳೆದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಸ್ಟೀಮರ್ಗೆ ನೀರನ್ನು ಹಾಕ್ಕೊಳ್ಬೇಕು. ಈ ಉಂಡೆಯನ್ನು ಸ್ಟೀಮರಲ್ಲಿ ಬೇಯಿಸ್ಕೊಳ್ಳುವಂಥದ್ದು. ನಿಮ್ಮ ಹತ್ರ ಇಡ್ಲಿ ಬೇಯಿಸುವ ಸ್ಟೀಮರ್ ಇದ್ದರೆ ಅಥವಾ ಸ್ಟೀಮರ್ ಇಲ್ಲ ಅಂದರೆ ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು. ವೆಯ್ಟ್ ಹಾಕದೆ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಸ್ಟೀಮ್ ಬಂದಾಗ 1 ಗ್ಲಾಸನ್ನು ಉಲ್ಟಾ ಮುಚ್ಚಿ ಹಾಕಿ 30 ನಿಮಿಷಗಳ ಕಾಲನ್ನು ಬೇಯಿಸ್ಕೊಳ್ಬೋದು. ರುಬ್ಬಿದ ಹಿಟ್ಟಿಗೆ 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಹಿಟ್ಟು ನೀರು ದೋಸೆಯ ಹಿಟ್ಟಿನ ಹದದಲ್ಲಿ ಇರಬೇಕು. ಸ್ಟೀಮರನ್ನು ಆನ್ ಮಾಡಿಕೊಳ್ಳಿ. ಸಿಮ್ಮಲ್ಲಿ ಇರಲಿ. ಈ ಹಿಟ್ಟು ಕಾಸಿ ಆಗುವಾಗ ಅಲ್ಲಿ ನೀರು ಬಿಸಿ ಆಗ್ತದೆ. ಉಂಡೆ ಮಾಡಿ ಅಲ್ಲಿ ಇಡ್ಬೋದು. ಟೈಮ್ನು ಸೇವ್ ಆಗುತ್ತೆ. ಕೈ ಬಿಡದೆ ಕಾಸಬೇಕು. ಅಕ್ಕಿ ತರಿಯನ್ನು ಉಪಯೋಗಿಸಿಕೊಂಡು ಒಗ್ಗರಣೆ ಉಂಡೆಯನ್ನು ಮಾಡಬಹುದು. ಆ ರೆಸಿಪಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಹಾಕ್ತೇನೆ. ಈ ಥರ ಚೆನ್ನಾಗಿ ಕಾಸ್ಕೊಳ್ಬೇಕು. ನೋಡಿ, ಹಿಟ್ಟು ಗಟ್ಟಿ ಆಗ್ತಾ ಬಂದಿದೆ. ಈ ಥರ ಉಂಡೆ ಕಟ್ಟುವ ಅದಕ್ಕೆ ಬರಬೇಕು. ಗಟ್ಟಿಯಾದಾಗ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬಹುದು. ಆಗ್ತಾ ಬಂತು ನೋಡಿ. ನೀವು ಇದೇ ಥರನೇ ಅಕ್ಕಿ ಉಂಡೆ ಮಾಡಬಹುದು. ಈ ಥರ ಚೆನ್ನಾಗಿ ಕಾಸ್ಕೊಳ್ಬೇಕು. ಈ ಉಂಡೆಯಲ್ಲಿ ಕಾಸುವುದೇ ಮೇನ್. ಉಂಡೆಗೆ ಕಾಸಿ ಆಗ್ತಾ ಬಂದಿದೆ ನೋಡಿ. ಹಿಟ್ಟು ಇಷ್ಟು ಗಟ್ಟಿಯಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಳ್ಬಹುದು. ಇನ್ನು 1 ರಿಂದ 2 ನಿಮಿಷದಲ್ಲಿ ಕಾಸಿ ರೆಡಿ ಆಗ್ತದೆ. ಆಮೇಲೆ ಉಂಡೆಗಳನ್ನು ಮಾಡಿ ಸ್ಟೀಮರಲ್ಲಿ
ಇಟ್ಟು ಬೇಯಿಸ್ಕೊಳ್ಳುವಂಥದ್ದು. ಉಂಡೆ ಮಾಡಿ ಆಗಿದೆ, ಸ್ಟೀಮರಲ್ಲಿ ಇಟ್ಟಾಗಿದೆ. ಸ್ಟೀಮರಲ್ಲಿ ಸ್ಟೀಮ್ ಬಂದ ಕೂಡಲೇ ಗ್ಯಾಸನ್ನು ಸಿಮ್ ಮಾಡಿ 30 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಉಂಡೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.